ಹಾರಿಸಿ ತನ್ನ ಪತ್ನಿಯನ್ನೇ ಪಾಪಿ ಪತಿಯೊಬ್ಬ ಕೊಂದಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಭುವನೇಶ್ವರಿ ಹತ್ಯೆಯಾಗಿರುವಂತಹ ದುರ್ದೈವಿ ಆರೋಪಿ ಪತಿ ಬಾಲಾ ಮುರುಗನ್ ಪೊಲೀಸರಿಗೆ ಆನಂತರ ಶರಣಾಗಿದ್ದಾನೆ. 2 ವರ್ಷದ ಹಿಂದೆ ಇಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತು. ಪತ್ನಿಗೆ ಅನೈತಿಕ ಸಂಬಂಧವಿರುವ ಅನುಮಾನ ಗಂಡನಿಗಿತ್ತು. ಇದೇ ವಿಚಾರವಾಗಿ ದೂರವಾಗಿದ್ದ ದಂಪತಿ ಪತ್ನಿಗಾಗಿ ಕಾದು ಶೂಟ್ ಮಾಡಿಕೊಂಡಿದ್ದಾನೆ ಪತಿ. ಪಶ್ಚಿಮ ವಿಭಾಗ ಡಿಸಿಪಿ ಎಸ್ ಗಿರೀಶ್ ಹೇಳಿಕೆಯನ್ನು ನೀಡಿದ್ದಾರೆ. ಪತ್ನಿಗೆ ಅನೈತಿಕ ಸಂಬಂಧ ಇತ್ತು. ಪತಿ ಈ ಕಾರಣಕ್ಕಾಗಿ ಪತ್ನಿಯಿಂದ ದೂರ ಆಗಿದ್ದ. ಬಹುಶಃ ಡಿವೋರ್ಸ್ ಆಗಿತ್ತು ಅಂತ ಅನ್ಸುತ್ತೆ. ಇದಾದ ನಂತರ ಪತಿ ಆಕೆಯನ್ನ ಕಾದು ಹೊಂಚು ಹಾಕಿ ಆಕೆಯನ್ನ ಕೊಂದು ಆನಂತರ ಪೊಲೀಸರಿಗೆ ಶರಣಾಗಿದ್ದಾನೆ. ಪತ್ನಿಗೆ ಗುಂಡಿಟ್ಟು ರಾಕ್ಷಸ ಪತಿ ಹತ್ಯೆಗೈದಿದ್ದಾನೆ. ತಲೆಗೆ 2, ಕೈಗೆ 1 ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆ. ಡಿವೋರ್ಸ್ ವಿಚಾರಕ್ಕೆ ಜಗಳ ಆಗಿರುತ್ತೆ. ಪತ್ನಿಯನ್ನ ಈ ಕಾರಣದಿಂದ ಪತಿ ಕೊಂದು ಹಾಕಿದ್ದಾನೆ. ಪತ್ನಿ ಭುವನೇಶ್ವರಿ, ಪತಿ ಬಾಲಾ ಮುರುಗನ್ ಈಗ ಪೊಲೀಸರಿಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತಲೆಗೆ 2 ಗುಂಡು ಹಾರಿಸಿದ್ದಾನೆ, ಕೈಗೆ 2 ಗುಂಡನ್ನು ಹಾರಿಸಿದ್ದಾನೆ. ಡಿವೋರ್ಸ್ ವಿಚಾರಕ್ಕೆ ಗಲಾಟೆಯಾಗಿ ಶೂಟ್ ಮಾಡಿದ್ದಾನೆ ಈತ. ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಕೊಲೆ ಮಾಡ್ತಾನೆ. ಕಳೆದ 4 ತಿಂಗಳಿಂದ ಅವನು ಕೆಲಸಕ್ಕೆ ರಿಸೈನ್ ಮಾಡಿರ್ತಾನೆ. ಮತ್ತೆ ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನಂತೆ. ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲ್ ಅನ್ನು ತಗೊಂಡು ಪಿಸ್ತೂಲ್ ಇಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂತಹ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಶೂಟ್ಔಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರಬಹುದು ಘಟನೆ ನಡೆದಿರುವಂತಹ ಸ್ಥಳವನ್ನ ಕ್ಯಾಮರಾಮನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕ್ ಅಲ್ಲಿ, ಅಂದ್ರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರ್ತಾರೆ. ನಂತರ 2018ರಲ್ಲಿ ಬೆಂಗಳೂರಿಗೆ ಬಂದು ವೈಟ್ ಫೀಲ್ಡ್ ನಲ್ಲಿ ನಿವಾಸದಲ್ಲಿ ವಾಸ ಇರ್ತಾರೆ ಅಂತಾನೆ ಹೇಳ್ಬೋದು. ನಂತರ ಬೆಂಗಳೂರಿಗೆ ಬಂದ 2 ವರ್ಷಗಳ ನಂತರ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾಗುತ್ತೆ. ಇಬ್ಬರ ಮಧ್ಯೆ ಮನಸ್ತಾಪಗಳು ಎಷ್ಟರ ಮಟ್ಟಿಗೆ ಶುರುವಾಗುತ್ತೆ ಅಂತಂದ್ರೆ ಕೊಲೆಯ ಹಂತಕ್ಕೆ ಹೋಗುವ ರೇಂಜ್ಗೆ. ಅಂದ್ರೆ 2018ರ ನಂತರ ಇಬ್ಬರ ಮಧ್ಯೆ ಮನಸ್ತಾಪಗಳಾಗಿ ಇಬ್ಬರು ಕೂಡ ಸಪರೇಟ್ ಬೇರೆ ಬೇರೆ ಮನೆಯಲ್ಲಿ ವಾಸ ಇರ್ತಾರೆ. ಏನು ಪತಿ ಬಾಲ ಮುರುಗನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಸದ್ಯ 1 ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡದೆ ಮನೆಯಲ್ಲಿ ಇರ್ತಾನೆ. ಪತ್ನಿ ಕೂಡ ಭುವನೇಶ್ವರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆ ಕೂಡ ಅಂದ್ರೆ ರಾಜಾಜಿನಗರದ ಹತ್ತಿರದಲ್ಲಿರುವಂತಹ ಹಾವನೂರು ಸರ್ಕಲ್ ಬಳಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಬ್ಯಾಂಕಿನಿಂದ ಅಂದ್ರೆ ಇಬ್ರು ಕೂಡ ಬೇರೆ ಬೇರೆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಇಬ್ಬರ ಮಧ್ಯೆ ನಿರಂತರವಾಗಿ ಮನಸ್ತಾಪಗಳಿರ್ತವೆ. ಮನಸ್ತಾಪ ಹೆಚ್ಚಾಗಿ ಇವರು ಡಿವೋರ್ಸ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ನಂತರ ಇವರು ಹಾವನೂರು ಸರ್ಕಲ್ ಬಳಿ ಬ್ಯಾಂಕಿನಿಂದ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ 3 ಕಿಲೋಮೀಟರ್ ಅಂತರ ಇರುತ್ತೆ ಮನೆಗೂ ಮತ್ತು ಬ್ಯಾಂಕಿಗೂ. ಕೆಲಸವನ್ನ ಮುಗಿಸಿಕೊಂಡು ಪತ್ನಿ ಭುವನೇಶ್ವರಿ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಪತಿಯಾದಂತಹ ಮುರುಗನ್ ಅವರು ದಾಳಿಯನ್ನ ಮಾಡ್ತಾರೆ. ಅಂದ್ರೆ 5 ಸುತ್ತು ಗುಂಡನ್ನ ಪತ್ನಿಯ ಮೇಲೆ ಹಾರಿಸ್ತಾರೆ. 2 ತಲೆಯ ಭಾಗಕ್ಕೆ ಬೀಳುತ್ತೆ ಗುಂಡು, 2 ಕೈ ಭಾಗಕ್ಕೆ ಬಿದ್ದು ಇನ್ನೊಂದು ಮಿಸ್ ಫೈರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲೇ ಭುವನೇಶ್ವರಿ ಸಾವನ್ನಪ್ಪಿದ್ದಾಳೆ. ಇದೇ ಒಂದು ಸ್ಪಾಟ್ ಅಲ್ಲಿ ಸಾವನ್ನಪ್ಪಿದ್ದಾಳೆ. ಅಂದ್ರೆ ನಂತರ ಕೊಲೆ ಮಾಡಿದ ನಂತರ ನೇರವಾಗಿ ಮುರುಗನ್ ಸ್ಟೇಷನ್ಗೆ ಹೋಗ್ತಾನೆ. ಮಾಗಡಿ ರಸ್ತೆಯ ಸ್ಟೇಷನ್ಗೆ ಹೋಗಿ ಹ್ಯಾಂಡ್ ಓವರ್ ಆಗಿರ್ತಾನೆ. ನಂತರ ಆತನಲ್ಲಿದ್ದಂತಹ ಪಿಸ್ತೂಲ್ ಇದು ಲೈಸೆನ್ಸ್ಡ್ ಅಥವಾ ವಿತೌಟ್ ಲೈಸೆನ್ಸ್ಡ್ ಅನ್ನುವಂಥದ್ದು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾರಿಸಿ ತನ್ನ ಪತ್ನಿಯನ್ನೇ ಪಾಪಿ ಪತಿಯೊಬ್ಬ ಕೊಂದಿರುವಂತಹ ಘಟನೆ ನಡೆದಿದೆ.
ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಭುವನೇಶ್ವರಿ ಹತ್ಯೆಯಾಗಿರುವಂತಹ ದುರ್ದೈವಿ ಆರೋಪಿ ಪತಿ ಬಾಲಾ ಮುರುಗನ್ ಪೊಲೀಸರಿಗೆ ಆನಂತರ ಶರಣಾಗಿದ್ದಾನೆ. 2 ವರ್ಷದ ಹಿಂದೆ ಇಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತು. ಪತ್ನಿಗೆ ಅನೈತಿಕ ಸಂಬಂಧವಿರುವ ಅನುಮಾನ ಗಂಡನಿಗಿತ್ತು. ಇದೇ ವಿಚಾರವಾಗಿ ದೂರವಾಗಿದ್ದ ದಂಪತಿ ಪತ್ನಿಗಾಗಿ ಕಾದು ಶೂಟ್ ಮಾಡಿ ಕೊಂದಿದ್ದಾನೆ ಪತಿ. ಪಶ್ಚಿಮ ವಿಭಾಗ ಡಿಸಿಪಿ ಎಸ್ ಗಿರೀಶ್ ಹೇಳಿಕೆಯನ್ನು ನೀಡಿದ್ದಾರೆ. ಪತ್ನಿಗೆ ಅನೈತಿಕ ಸಂಬಂಧ ಇತ್ತು. ಪತಿ ಈ ಕಾರಣಕ್ಕಾಗಿ ಪತ್ನಿಯಿಂದ ದೂರ ಆಗಿದ್ದ. ಬಹುಶಃ ಡಿವೋರ್ಸ್ ಆಗಿತ್ತು ಅಂತ ಅನ್ಸುತ್ತೆ. ಇದಾದ ನಂತರ ಪತಿ ಆಕೆಯನ್ನ ಕಾದು ಹೊಂಚು ಹಾಕಿ ಆಕೆಯನ್ನ ಕೊಂದು ಆನಂತರ ಪೊಲೀಸರಿಗೆ ಶರಣಾಗಿದ್ದಾನೆ. ಪತ್ನಿಗೆ ಗುಂಡಿಟ್ಟು ರಾಕ್ಷಸ ಪತಿ ಹತ್ಯೆಗೈದಿದ್ದಾನೆ. ತಲೆಗೆ 2, ಕೈಗೆ 1 ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆ. ಡಿವೋರ್ಸ್ ವಿಚಾರಕ್ಕೆ ಜಗಳ ಆಗಿರುತ್ತೆ. ಪತ್ನಿಯನ್ನ ಈ ಕಾರಣದಿಂದ ಪತಿ ಕೊಂದು ಹಾಕಿದ್ದಾನೆ. ಪತ್ನಿ ಭುವನೇಶ್ವರಿ, ಪತಿ ಬಾಲಾ ಮುರುಗನ್ ಈಗ ಪೊಲೀಸರಿಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತಲೆಗೆ 2 ಗುಂಡು ಹಾರಿಸಿದ್ದಾನೆ, ಕೈಗೆ 2 ಗುಂಡನ್ನು ಹಾರಿಸಿದ್ದಾನೆ. ಡಿವೋರ್ಸ್ ವಿಚಾರಕ್ಕೆ ಗಲಾಟೆಯಾಗಿ ಶೂಟ್ ಮಾಡಿದ್ದಾನೆ ಈತ. ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಕೊಲೆ ಮಾಡ್ತಾನೆ. ಕಳೆದ 4 ತಿಂಗಳಿಂದ ಅವನು ಕೆಲಸಕ್ಕೆ ರಿಸೈನ್ ಮಾಡಿರ್ತಾನೆ. ಮತ್ತೆ ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲ್ ಅನ್ನು ತಗೊಂಡು ಪಿಸ್ತೂಲ್ ಇಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂತಹ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಶೂಟ್ಔಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರಬಹುದು ಘಟನೆ ನಡೆದಿರುವಂತಹ ಸ್ಥಳವನ್ನ ಕ್ಯಾಮರಾಮನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕ್ ಅಲ್ಲಿ, ಅಂದ್ರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರುತ್ತಾರೆ. ನಂತರ 2018ರಲ್ಲಿ ಬೆಂಗಳೂರಿಗೆ ಬಂದು ವೈಟ್ ಫೀಲ್ಡ್ ನಲ್ಲಿ ನಿವಾಸದಲ್ಲಿ ವಾಸ ಇರ್ತಾರೆ ಅಂತ ಹೇಳ್ಬೋದು. ನಂತರ ಬೆಂಗಳೂರಿಗೆ ಬಂದ 2 ವರ್ಷಗಳ ನಂತರ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾಗುತ್ತೆ. ಇಬ್ಬರ ಮಧ್ಯೆ ಮನಸ್ತಾಪಗಳು ಎಷ್ಟರ ಮಟ್ಟಿಗೆ ಶುರುವಾಗುತ್ತೆ ಅಂತಂದ್ರೆ ಕೊಲೆಯ ಹಂತಕ್ಕೆ ಹೋಗುವ ರೇಂಜ್ಗೆ. ಅಂದ್ರೆ 2018ರ ನಂತರ ಇಬ್ಬರ ಮಧ್ಯೆ ಮನಸ್ತಾಪಗಳಾಗಿ ಇಬ್ಬರು ಕೂಡ ಸಪರೇಟ್ ಬೇರೆ ಬೇರೆ ಮನೆಯಲ್ಲಿ ವಾಸ ಇರ್ತಾರೆ. ಏನು ಪತಿ ಬಾಲ ಮುರುಗನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಸದ್ಯ 1 ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡದೆ ಮನೆಯಲ್ಲಿ ಇರ್ತಾನೆ. ಪತ್ನಿ ಕೂಡ ಭುವನೇಶ್ವರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆ ಕೂಡ ಅಂದ್ರೆ ರಾಜಾಜಿನಗರದ ಹತ್ತಿರದಲ್ಲಿರುವಂತಹ ಹಾವನೂರು ಸರ್ಕಲ್ ಬಳಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಬ್ಯಾಂಕಿನಿಂದ ಅಂದ್ರೆ ಇಬ್ರು ಕೂಡ ಬೇರೆ ಬೇರೆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಇಬ್ಬರ ಮಧ್ಯೆ ನಿರಂತರವಾಗಿ ಮನಸ್ತಾಪಗಳು ಇರ್ತವೆ. ಮನಸ್ತಾಪ ಹೆಚ್ಚಾಗಿ ಇವರು ಡಿವೋರ್ಸ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ನಂತರ ಇವರು ಹಾವನೂರು ಸರ್ಕಲ್ ಬಳಿ ಬ್ಯಾಂಕಿನಿಂದ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ 3 ಕಿಲೋಮೀಟರ್ ಅಂತರ ಇರುತ್ತೆ ಮನೆಗೂ ಮತ್ತು ಬ್ಯಾಂಕಿಗೂ. ಕೆಲಸವನ್ನ ಮುಗಿಸಿಕೊಂಡು ಪತ್ನಿ ಭುವನೇಶ್ವರಿ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಪತಿಯಾದಂತಹ ಮುರುಗನ್ ಅವರು ದಾಳಿಯನ್ನ ಮಾಡ್ತಾರೆ. ಅಂದ್ರೆ 5 ಸುತ್ತು ಗುಂಡನ್ನ ಪತ್ನಿಯ ಮೇಲೆ ಹಾರಿಸ್ತಾರೆ. 2 ತಲೆಯ ಭಾಗಕ್ಕೆ ಬೀಳುತ್ತೆ ಗುಂಡು, 2 ಕೈ ಭಾಗಕ್ಕೆ ಬಿದ್ದು ಇನ್ನೊಂದು ಮಿಸ್ ಫೈರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲೇ ಭುವನೇಶ್ವರಿ ಸಾವನ್ನಪ್ಪಿದ್ದಾಳೆ. ಇದೇ ಒಂದು ಸ್ಪಾಟ್ ಅಲ್ಲಿ ಸಾವನ್ನಪ್ಪಿದ್ದಾಳೆ. ಅಂದ್ರೆ ನಂತರ ಕೊಲೆ ಮಾಡಿದ ನಂತರ ನೇರವಾಗಿ ಮುರುಗನ್ ಸ್ಟೇಷನ್ಗೆ ಹೋಗ್ತಾರೆ. ಮಾಗಡಿ ರಸ್ತೆಯ ಸ್ಟೇಷನ್ಗೆ ಹೋಗಿ ಹ್ಯಾಂಡ್ ಓವರ್ ಆಗಿರ್ತಾನೆ. ನಂತರ ಆತನಲ್ಲಿದ್ದಂತಹ ಪಿಸ್ತೂಲ್ ಇದು ಲೈಸೆನ್ಸ್ಡ್ ಅಥವಾ ವಿತೌಟ್ ಲೈಸೆನ್ಸ್ಡ್ ಅನ್ನುವಂಥದ್ದು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.